ಸಂಖ್ಯೆಗಳು ತುಂಬಾ ಇಂಟ್ರೆಸ್ಟಿಂಗ್. ಅವುಗಳನ್ನ ಪ್ರಾಥಮಿಕವಾಗಿ ಎಣಿಕೆಗಾಗಿ ಮಾಡಲಾಗಿತ್ತು. ಆದ್ರೆ ಅವುಗಳು ವಿಭಿನ್ನ ಸಂದರ್ಭಗಳಲ್ಲಿ ಬಳಕೆಯಾಗುತ್ತೆ. ಈ ವಿಡಿಯೋದಲ್ಲಿ ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಒಂದು ಸರಳ ಚಟುವಟಿಕೆಯನ್ನ ಮಾಡೋಣ. 4 ಜನ ಸ್ನೇಹಿತರ ಗುಂಪಿರುತ್ತೆ. ಅವರ ಹೆಸರು ಬಂದು ರಜತ್, ಅಲೆಕ್ಸ್, ರೋಶ್ನಿ ಮತ್ತು ಲಿಯೋ. ಇವರಿಗೆ ಚಟುವಟಿಕೆ ಏನು ಅಂತ ಹೇಳೋಣ. ಯಾವುದಾದ್ರೂ ಒಂದು ಸಂಖ್ಯೆಯನ್ನ ಪಡೆದುಕೊಳ್ಳೋದಕ್ಕೆ ಅವರು ಒಂದು ನಿಯಮವನ್ನ ರಚಿಸಬೇಕು. ಇದಕ್ಕೆ ಅವರಿಗೆ ಚರ್ಚೆ ಮಾಡೋದಕ್ಕೆ ಅನುಮತಿಯನ್ನ ಕೊಡಬೇಕು. ನಾವು ಚರ್ಚೆ ಮಾಡಿದ ನಂತರ ಒಬ್ಬರ ನಂತರ ಒಬ್ಬರು ಆ ನಿಯಮದಿಂದ ಉತ್ಪತ್ತಿಯಾದ ಸಂಖ್ಯೆಯನ್ನ ನಮ್ಗೆ ಹೇಳ್ತಾರೆ. ನೀವು ಮತ್ತು ನಾನು ಆ ಸಂಖ್ಯೆಗಳ ಹಿಂದೆ ಇರುವ ತರ್ಕವನ್ನ ಕಂಡುಹಿಡಿಬೇಕು. ತಯಾರಿದ್ದೀರಾ? ರಜತ್ ಬಂದು 6 ಅನ್ನುವ ಸಂಖ್ಯೆಯನ್ನ ಹೇಳ್ತಾನೆ. ಅದೇ ರೀತಿ ಅಲೆಕ್ಸ್ ಕೂಡ 6 ಅನ್ನುವ ಸಂಖ್ಯೆಯನ್ನ ಹೇಳ್ತಾನೆ. ರೋಶ್ನಿ 9 ಅಂತ ಹೇಳ್ತಾಳೆ ಮತ್ತು ಲಿಯೋ 7 ಅನ್ನುವ ಸಂಖ್ಯೆಯನ್ನ ಹೇಳ್ತಾನೆ. ವಿಡಿಯೋನ ಪಾಸ್ ಮಾಡಿ ಈ ಸಂಖ್ಯೆಗಳ ಹಿಂದೆ ಇರುವ ತರ್ಕವನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನವನ್ನ ಮಾಡಿ. ಸಾಧ್ಯವಾದಷ್ಟು ಎಲ್ಲಾ ಮಾಹಿತಿಯನ್ನ ನಾವು ಸಂಗ್ರಹಿಸೋಣ. ನಮ್ಗೆ 4 ಜನ ಸ್ನೇಹಿತರ ಗುಂಪಿದೆ ಅಂತ ಗೊತ್ತು. ಅವರ ಹೆಸರುಗಳು ಕೂಡ ಗೊತ್ತು. ಅವರು ನಮ್ಗೆ ನೀಡಿರುವ ಸಂಖ್ಯೆ ಏನು ಅಂತ ಕೂಡ ತಿಳಿದಿದೆ ನಮ್ಗೆ. ಅಷ್ಟೇ ಅಲ್ಲ, ಸರದಿಯಲ್ಲಿ ಅವರು ಯಾವ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ಕೂಡ ನಮ್ಗೆ ಕಂಡು ಬರುತ್ತೆ ಈ ಚಿತ್ರದ ಮುಖಾಂತರ. ಆದರೆ ಸರದಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನುವ ಯಾವ ಮಾಹಿತಿ ಕೂಡ ನಮ್ಗೆ ಇಲ್ಲ. ಸರದಿ ಎಡದಿಂದ ಬಲಕ್ಕೆ ಇರ್ಬೋದು ಅಥವಾ ಬಲದಿಂದ ಎಡಕ್ಕೆ ಇರ್ಬೋದು. ಆದ ಕಾರಣ ನಾವು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಒಂದು ಸ್ಥಾನಗಳ ಕೋಷ್ಟಕವನ್ನ ಮಾಡ್ಕೊಳ್ಳೋಣ. ಇದರಿಂದ ನಮ್ಗೆ ಏನಾದ್ರೂ ಸುಳಿವು ಸಿಕ್ಕುತ್ತಾ ಅಂತ ನೋಡ್ಬೇಕಾಗಿದೆ. ಎಡದಿಂದ ಬಲಕ್ಕೆ ಮೊದಲ ಸ್ಥಾನದಲ್ಲಿ ಕಂಡು ಬರ್ತಾ ಇರೋದು ರಜತ್. ರಜತ್ ನಮ್ಗೆ ನೀಡಿರುವ ಸಂಖ್ಯೆ ಬಂದು 6. ಈ ರಜತ್ ಅನ್ನುವ ಹೆಸರಿನಲ್ಲಿ 5 ಅಕ್ಷರಗಳಿದೆ ಅಲ್ವಾ? 5ಕ್ಕೆ 1 ಕೂಡಿದ್ರೆ 6 ಸಿಕ್ಕತ್ತೆ. ಬೇರೆ ಪದಗಳಲ್ಲಿ ಹೇಳಬೇಕಾದ್ರೆ ರಜತ್ ನಮ್ಗೆ ನೀಡಿರುವ ಸಂಖ್ಯೆಯನ್ನ ಅಂದ್ರೆ 6ಅನ್ನ ಅವನ ಹೆಸರಿನಲ್ಲಿ ಇರುವ ಅಕ್ಷರಗಳ ಸಂಖ್ಯೆಯಿಂದ ಕಳೆದ್ರೆ ಎಡದಿಂದ ಬಲಕ್ಕೆ ಅವನ ಸ್ಥಾನವಾದ 1 ಕಂಡು ಬರುತ್ತೆ. ಮೇಲ್ನೋಟಕ್ಕೆ ಇದೇ ತರ್ಕ ಸರಿ ಇರ್ಬೋದು ಅಂತ ಕಾಣುತ್ತೆ. ಮತ್ತೊಮ್ಮೆ ಈ ತರ್ಕವನ್ನ ನಾವು ನೋಡೋದಾದ್ರೆ, ಅವರು ರಚಿಸಿ ನಮ್ಗೆ ನೀಡಿರುವ ಸಂಖ್ಯೆಯಿಂದ ಅವರ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಯನ್ನ ಕಳೆದ್ರೆ ಎಡದಿಂದ ಬಲಕ್ಕೆ ಅವರ ಸ್ಥಾನ ಸಿಕ್ಕತ್ತೆ. ಬಹುಶಃ ಅವರು ಇದೇ ತರ್ಕವನ್ನ ಬಳಸಿರಬಹುದು. ಆದ್ರೆ ಬರೀ ರಜತ್ನ ಸಂಖ್ಯೆಯನ್ನ ವಿಶ್ಲೇಷಣೆ ಮಾಡಿ ಇದೇ ತರ್ಕ ಇರ್ಬೋದು ಅಂತ ಹೇಳೋದು ತಪ್ಪಾಗತ್ತೆ. ಈ ತರ್ಕವನ್ನ ಖಚಿತಪಡಿಸ್ಕೊಳ್ಳಿಕ್ಕೆ ಇನ್ನುಳಿದ 3 ಸ್ನೇಹಿತರಿಗೆ ಇದೇ ತರ್ಕವನ್ನ ನಾವು ಅನ್ವಯ ಮಾಡಿ ನೋಡ್ಬೇಕು. ವಿಡಿಯೋನ ಪಾಸ್ ಮಾಡಿ ಈ ತರ್ಕವನ್ನ ಇನ್ನುಳಿದ 3 ಸ್ನೇಹಿತರಿಗೆ ಅನ್ವಯಿಸಿ ನೋಡಿ. ನೀವು ನೋಡೋ ಹಾಗೆ ಇನ್ನುಳಿದ 3 ಸ್ನೇಹಿತರಿಗೂ ಕೂಡ ಈ ಒಂದು ತರ್ಕ ಸಮಂಜಸವಾಗಿದೆ. ಹಾಗಾಗಿ ಅವರು ಇದೇ ತರ್ಕವನ್ನ ಬಳಸಿದ್ರು ಅಂತ ನಾವು ಹೇಳ್ಬೋದು. ಅದ್ಭುತ ಅಲ್ವಾ? ಹೇಗೆ ಸಂಖ್ಯೆಗಳು ಬರೀ ಎಣಿಕೆಗೆ ಮಾತ್ರ ಸೀಮಿತವಾಗದೆ ಇಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಕೆಯಾಗತ್ತೆ. ಈ ಒಂದು ತರ್ಕ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ಯಾ ಇಲ್ವಾ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಒಂದು ಸರಳ ಪ್ರಶ್ನೆಯನ್ನ ಕೊಡ್ತೇನೆ. ಈಗ ನಮ್ಮ ಸರದಿಯನ್ನ ವಿಸ್ತರಿಸೋಣ. ಜೇಕಬ್ ಅನ್ನುವ ಹುಡುಗ ನಮ್ಮ ಸರದಿಗೆ ಸೇರ್ಕೊಳ್ತಾನೆ. ಅವನು 10 ಅನ್ನುವ ಸಂಖ್ಯೆಯನ್ನ ಕೊಟ್ಟ. ಹಾಗಿದ್ದಾಗ ಜೇಕಬ್ ನಮ್ಮ ಸರದಿಯಲ್ಲಿ ಎಡದಿಂದ ಬಲಕ್ಕೆ ಯಾವ ಸ್ಥಾನದಲ್ಲಿ ಕಂಡು ಬರ್ತಾನೆ? ಜೇಕಬ್ ಅನ್ನುವ ಹೆಸರಿನಲ್ಲಿ 5 ಅಕ್ಷರಗಳಿದೆ. ನಮ್ಮ ತರ್ಕದ ಪ್ರಕಾರ ಅವನು ನಮ್ಗೆ ನೀಡಿರುವ ಸಂಖ್ಯೆ ಅಂದ್ರೆ ಅವನು ರಚಿಸಿದ ಸಂಖ್ಯೆ 10. 10 ಮೈನಸ್ ಅವನ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆ ಬಂದು 5. 10 ಮೈನಸ್ 5 ಬಂದು 5. ಹಾಗಾಗಿ ಜೇಕಬ್ 5ನೇ ಸ್ಥಾನದಲ್ಲಿ ಅಂದ್ರೆ ಲಿಯೋನ ಪಕ್ಕ ಕಂಡು ಬರ್ತಾನೆ.